ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. कृपनिधे सर्वसङ्कल्पसिद्धिप्रदायकाय मध्वमता सिद्धान्तप्रवर्धनाय आनन्दम् निरननतानन्दम् 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 निरननतानन्दम्. ಅಕ್ಕ ಅಕ್ಕ ಹಬ್ಬಾ ದಿನಾ ಬರೀ ಇದಾಯ್ತು. ಅರ್ಧ ಗಂಟೆ ಧ್ಯಾನ ಮಾಡಕ್ ಕೂತ್ಕೊಂಡ್ಬಿಡ್ತೀಯ. ಅಲ್ಲ ದೇವ್ರ ಹತ್ರ ಅದ್ ಎಷ್ಟೇ ಮಾತಾಡ್ತೀಯ ನೀನ್ ಹೀಗೇ ಬೇಡ್ಕೊಳ್ತಿರು. ಒಂದಲ್ಲ ಒಂದಿನ ಆ ದೇವ್ರೆ ತಟ್ಟಂತ ಪ್ರತ್ಯಕ್ಷ ಆಗಿ ಅಮ್ಮ ತಾಯಿ ನಿನ್ ಕೋರಿಕೆ ಏನೇನಿದೆಯೋ ಲಿಸ್ಟ್ ಕೊಟ್ಬಿಡು, ಮೊದ್ಲು ನಿಂದೆಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಪ್ರಪಂಚದ ಕೆಲಸ ಮಾಡ್ತೀನಿ ಅಂತ ನೋಡು. ಖಂಡಿತ. ಲೇ ಅಮ್ಮು, ನಿಮ್ಮಕ್ಕ ಯಾವಾಗ ತಾನೇ ತನಗಿಂಥದ್ದೇ ಬೇಕು ಅಂತ ಕೇಳ್ತಾಳೆ. ಅವಳೇನೇ ಕೇಳಿದ್ರು ಅಯ್ಯೋ ಎಂತ ಕೆಲಸ ಆಗೋಯ್ತು, ನೀವು ಬಿಲ್ಲೇರಿ ನಾನೀಗ ಬಂದ್ಬಿಡ್ತೀನಿ. ಅಮ್ಮ ಅಮ್ಮ ಹೋ, ನೀನೊಬ್ಳು ಇವಳು ದೇವಸ್ಥಾನಕ್ಕೆ ಬಂದ್ರೆ ದೇವ್ರ ಮುಂದೆಯಿಂದ ಏಳಲ್ಲ, ನೀನ್ ಬಂದ್ರೆ ಆ ಶಾಸ್ತ್ರಿಗಳ ತಲೆ ತಿನ್ನೋದ್ ಬಿಡಲ್ಲ. ಬುನಾದಿ ಭದ್ರವಾಗಿದ್ರೆ ಸೌದ ಆಸ್ತಿ ಇರುವಾಗ ನಿಲ್ಲುತ್ತಂತೆ. ಅಮ್ಮನ ಪ್ರೀತಿಯನ್ನು ಅಡಿಪಾಯ್ದ ಮೇಲೆ ನಮ್ಮ ಇಡೀ ಮನೆ ಸಂತೋಷ ನಿಂತಿತ್ತು. ಹಾಗೆ ಪ್ರೀತಿನ ಹಂಚುವಂತ ಅತಿಗೆನೇ ಬೇಕು ನಮ್ಗೆ. ಈ ಮನೆಗೆ ಬರೋ ಹುಡುಗಿ ಪ್ರೀತಿ ಮಳೆನೆ ಸುರಿಸ್ಬೇಕು. ಪ್ರೀತಿಯಿಂದಲೇ ಪರಿವಾರ ಆಗೋದು ಅನ್ನೋದನ್ನ ತಿಳಿದಿರ್ಬೇಕು. ಸಂಬಂಧಗಳು ಮುತ್ತಿನ ಸರ ಇದ್ದಾಗ ಮುತ್ತು ಕಳಚಿ ಬಿದ್ದರೆ ಹೇಗೆ ಪ್ರೀತಿಯಿಂದ ಅದನ್ನ ಎತ್ಕೋತೀವೋ ಹಾಗೆ ಮನೇಲಿ ಯಾರಾದರೂ ಕೆಳಗಡೆ ಬಿದ್ದರೆ ಪ್ರೀತಿಯಿಂದ ಅವ್ರನ್ನ ಎತ್ಕೊಂಡು ಆರೈಕೆಯಿಂದ ನೋವನ್ನ ದೂರವಾಗಿಸೋ ಗುಣ ಇರ್ಬೇಕು ನಮ್ಮ ಅತ್ತಿಗೆ. ಕುಟುಂಬ ಅಂದರೆ ಒಟ್ಟಿಗೆ ಇರೋದಲ್ಲ, ಕಡೆವರೆಗೂ ಜೊತೆಲಿ ಬಾಳೋದು ಅನ್ನೋದನ್ನ ಅರ್ಥ ಮಾಡ್ಕೊಂಡಿರ್ಬೇಕು. ಮೀರಾ ಏನಾಯ್ತೆ? ಇನ್ನೊಂದ್ 2 ಗುಣಗಳು ಹೇಳಿದ್ರೆ ಬಹುಶಃ ನಂಗೆ ತಲೆ ಸುತ್ತ ಬಂದ್ ಬಿದ್ಬಿಟ್ಟಿರ್ತಿದ್ನೇನೋ. ನಾನಿಲ್ಲಿ ತಮಾಷೆ ಮಾಡ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅಯ್ಯೋ, ನೀ ತಮಾಷೆ ಮಾಡ್ತಿದ್ಯಾ ಅಂತ ನಾನೆಲ್ಲಿ ಹೇಳ್ತಿದ್ದೀನಿ. ಒಂದ್ ಹುಡುಗಿಗೆ 6 ಗುಣ ಇರ್ಬೇಕು, ಆದ್ರೆ ನೀನು 60 ಗುಣದ ಬಗ್ಗೆ ಮಾತಾಡ್ತಿದ್ಯಾ. ಇಷ್ಟೊಂದ್ ಗುಣ ಇರೋ ಹುಡುಗಿನ ನಾವ್ ಹೇಗ್ ಸೆಲೆಕ್ಟ್ ಮಾಡೋದು, ಹೇಗ್ ಚೆಕ್ ಮಾಡೋದು? ಅಷ್ಟೂ ಗುಣಗಳಿರೋ ಹುಡುಗಿ ಒಬ್ಳು ಸಿಕ್ಕಿದ್ಲು ಅಂತ ಅನ್ಕೊಳ್ಳೋಣ. ಅವಳನ್ನ ಹುಡುಕಿ ತಗೊಂಡ್ ಬರೋ ಅಷ್ಟೊತ್ತಲ್ಲಿ ನಮ್ ಸಾಕೇತ್ಗೆ ಮದ್ವೆ ವಯಸ್ಸು ಮೀರ್ ಹೋಗಿರುತ್ತೆ. ಬಿಡ್ತು ಅನ್ನೆ, ಏನದ ಅಪ್ಶಕುನ ಮಾತಾಡೋದು? ಮತ್ತಿನ್ನೇನಮ್ಮ, ಸಾಕು ಗುರುಜಿಗೆ ಎಂತ ಹುಡುಗಿ ಬೇಕು ಅಂತ ಕೇಳಿದ್ರೆ ಈ ಸಾಹೇಬ ಇಷ್ಟುದ ಲಿಸ್ಟ್ ಕೊಡ್ತಾನೆ. ಅದ್ರ ಬದಲು ಒಂದೇ ಲೈನ್ ಅಲ್ಲಿ ಜೂನಿಯರ್ ಶಾಂತಲಮ್ಮ ಬೇಕು ಅಂತ ಹೇಳ್ಬೋದು ತಾನೆ. ಅಮ್ಮನ ಗುಣಗಳಿರೋ ಜೂನಿಯರ್ ಶಾಂತಲನ ನಾನು ನೋಡಿದ್ದೀನಿ. ಅರೆ ವಾ, ಹಾಗಾದ್ರೆ ಒಂದ್ ದೊಡ್ಡ ತಲೆ ಮೇಲೆ ಇದ್ದಿದ್ ಬಾರ ಇಳ್ಸ್ದಂಗ ಆಯ್ತು. ಸಾಕು ಸಾಕು, ಆ ಹುಡ್ಗಿ ಯಾರು ಅಂತ ಹೇಳು, ಅವಳನ್ನ ಈಗ್ಲೇ ಮನೆ ಕರ್ಕೊಂಡ್ ಬಂದು ನಿಂಗ್ ಮದ್ವೆ ಮಾಡಿಸ್ಬಿಡ್ತೀನಿ. ಆದ್ರೆ ನಾನು ಅವ್ರನ್ನ ಮದ್ವೆ ಆಗಕ್ಕಾಗಲ್ಲ. ಯಾಕೆ?
ಆ ಜೂನಿಯರ್ ಶಾಂತಲ್ಲ ಬೇರೆ ಯಾರೂ ಅಲ್ಲ, ನನ್ನ ತಮ್ಮ ಅನಿಕೇತ್. ಅಮ್ಮನ ಎಲ್ಲ ಗುಣಗಳು ಇವನಲ್ಲಿವೆ. ಸಾಕು ಸಾಕು, ಒಂದ್ ವಾರ ಬೇಕಿದ್ರೆ ನೀನ್ ಪಾದ ಪೂಜೆ ಮಾಡ್ತೀನಿ, ನನ್ಗೇನು ಬೇಜಾರಿಲ್ಲ. ಆದ್ರೆ ಇವನ್ ತರ ಹುಡುಗಿ ಮಾತ್ರ ಬೇಕು ಅಂತ ಹೇಳ್ಬೇಡ. ಇರೋ ಒಬ್ರನ್ನೇ ಸಹಿಸ್ಕೊಳಕ್ ಆಗ್ತಿಲ್ಲ, ಇವನ್ ತರ ಇನ್ನೊಬ್ಳು ಬರ್ತಾಳೆ ಅಂತಂದ್ರೆ ಡಬಲ್ ಟಾರ್ಚರು. ನಂಗ್ ಸಹಿಸ್ಕೊಳಕ್ ಸಾಧ್ಯನೇ ಇಲ್ಲ ಇಲ್ಲ ಇಲ್ಲ. ಶಾಂಭವಿ ಅಮ್ಮ, ಇವಳು ಸ್ವಲ್ಪ ಮೂಗ್ದಾರ ಆಗ್ತೀರಾ? ಯಾವಾಗ ನೋಡಿದ್ರು ನೆಗೆಟಿವ್ ಆಗೇ ಮಾತಾಡ್ತಾಳೆ. ಇವನಿಗೆ ನಿನ್ ತರ ಹಿಟ್ಲರ್ ಆಗಿರೋ ಹುಡ್ಗಿನೇನಾದ್ರೂ ತಂದ್ರೆ ಜೀವನ ಪರ್ಯಂತ ನಮ್ ಸಾಕು ಗುರುಜಿ ಕೊರ್ಗ್ಬೇಕಾಗುತ್ತೆ. ಶಾಂತಲಮ್ಮ ನಿನ್ ತರ ಕೋಪ ತೋರಿಸ್ತಿರ್ಲಿಲ್ಲ, ಅಧಿಕಾರ ಚಲಾಯಿಸ್ತಿರ್ಲಿಲ್ಲ, ದೇವತೆ ಅವರು. ಓ ಗಾಡ್, ಈ ಹುಡುಗಿ ನನ್ನ ಮಾತನ್ನೇ ಅರ್ಥ ಮಾಡ್ಕೋತಾ ಇಲ್ಲ. ಓಕೆ 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 ಓಕೆ, ಈ ಟಾಪಿಕ್ನ ಇಲ್ಲಿಗೆ ಬಿಟ್ಬಿಡಿ. ನಾಳೆ ಇವೆಂಟ್ ಇದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು. ಅನಿ, ನೀನು ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಪಾ. ಅಣ್ಣ, ನನಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆ, ನನಗೆ ಇಡ್ಲಿ ಸಾಂಬಾರು ಬೇಕು. ಓಹೋ, ನೀನು ಇನ್ನೂ ಇಡ್ಲಿ ಸಾಂಬಾರನ್ನ ಮರ್ತಿಲ್ವಾ? ಇಡ್ಲಿ ಸಾಂಬಾರ್ ತಿನ್ನಕ್ಕೆ ಲಂಡನ್ನಿಂದ ಬರ್ಬೇಕಾಗಿತ್ತಾ? ಅಣ್ಣ, ಯಾರು ಏನೇ ಅನ್ಲಿ, ನನಗಂತೂ ಇಡ್ಲಿ ಸಾಂಬಾರು ಬೇಕು. ಕತ್ತೆಗೇನು ಗೊತ್ತು ಕಸ್ತೂರಿ ಪರಿಮಳ? ಏನಂದೆ ಏನಂದೆ? ಕತ್ತೆನಾ? ಯಾರೋ ಕತ್ತೆ? ಕೆಟ್ಟದಾಗ ಅರ್ಥ ಇದೆಯಲ್ಲ, ಕೇಳಿಸ್ತಾ ಇಲ್ವಾ? ನಿಂತ್ಕೊಳ್ಳೋ ಇಲ್ಲಿ. ನಾನೇನ್ ಏ ಮೀರಾ, ಸುಮ್ಮನೆ ನಿಂತ್ಕೊಳ್ಳೆ. ಪಾಪ ಈಗ ತಾನೇ ಊರಿಂದ ಬಂದಿದ್ದಾನೆ, ಅವ್ನ್ ಜೀವ ಯಾಕೆ ಹೇಳ್ತೀಯ? ಸಾಕು, ನಿನ್ ತಮ್ಮನ್ ಮಾತನ್ನ ನೀನ್ ನಂಬ್ಕೊಂಡ್ರೆ ನಿನ್ ಮದ್ವೆನ ಆಗಲ್ಲ. ಏಯ್ ತರ್ಲೆ. ಅಲ್ಲ ಕಣೆ ಅಕ್ಕ, ಅಮ್ಮ ಚೆನ್ನಾಗಿರ್ಲಿ, ನಾನ್ ಚೆನ್ನಾಗಿರ್ಲಿ, ನೀನು ಚೆನ್ನಾಗಿರ್ಲಿ, ಹಾ ನಿಂಗೊಂದ್ ಸೂಪರ್ ಆಗಿರೋ ಗಂಡ ಸಿಗ್ಲಿ, ನಿನ್ ಮನ್ಸು ಎಷ್ಟು ಸುಂದರವಾಗಿದ್ಯೋ ಜೀವನಾನು ಅಷ್ಟೇ ಸುಂದರವಾಗಿರ್ಲಿ ಅಂತ ಕೇಳ್ಕೊಳಕ್ಕೆ ನನ್ಗೊಂದ್ 2 ನಿಮಿಷ ಸಾಕು. ಅಬ್ಬಾ, ದಿನ ಅರ್ಧ ಗಂಟೆ ಕೂತ್ಕೊಂಡು ದೇವ್ರ ಮುಂದೆ ಧ್ಯಾನ ಮಾಡ್ತೀಯಲ್ಲ, ಏನೇ ಇರುತ್ತೆ ಅಷ್ಟೊಂದು ಕೇಳ್ಕೊಳಕ್ಕೆ. ಆ ದೇವ್ರು ನನ್ನ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಾನೆ. ನನ್ನ ಆಸೆ ಖಂಡಿತ ಈಡೇರುತ್ತೆ. ನೋಡಿದ್ಯಾ, ಹ್ಞೂ ಅಂತ ಸೂಚನೆ ಬೇರೆ ಕೊಟ್ಟ. ಹ್ಞೂ, ನಿನಗ್ ದೇವ್ರ ಮೇಲೆ ಎಷ್ಟ್ ಪ್ರೀತಿ ಇದೆಯೋ ದೇವ್ರಿಗೂ ನಿನ್ ಮೇಲೆ ಅಷ್ಟೇ ಪ್ರೀತಿ ಇದೆ. ಅಮ್ಮ, ಒಂಚೂರು ಸಾಂಬಾರ್ ಟೇಸ್ಟ್ ಮಾಡಿ, ಉಪ್ಪು ಖಾರ ಸರಿ ಇದೆಯಾ ನೋಡಿ. ಇದೇನ್ ಸಾಕೇತ್, ನೀನ್ ಅಡಿಗೆ ಮಾಡೋದು ನಾನ್ ರುಚಿ ನೋಡೋದ? ಯಾಕಮ್ಮ, ನಾನು ಅಷ್ಟೊಂದು ಕೆಟ್ಟದಾಗ ಅಡುಗೆ ಮಾಡ್ತೀನ? ಹಾಗಲ್ಲಪ್ಪ, ನನಗಿಂತ ನೀನು ಚೆನ್ನಾಗಿ ಅಡುಗೆ ಮಾಡ್ತೀಯ ಅಂತ ಎಲ್ರಿಗೂ ಗೊತ್ತು. ನಾನಿರ್ಬೇಕಾದ್ರೆ ನೀನು ಅಡುಗೆ ಮಾಡೋದು ನೋಡಿದ್ರೆ ಕರಳು ಕ್ಯೂಚ್ ಬರುತ್ತೆ. ಯಾಕಮ್ಮ? ನಾನು ಈ ಮನೆ ಕೆಲ್ಸದೋಳು, ನಿಂತ್ಕೊಂಡು ನೋಡ್ತಾ ಇದ್ದೀನಿ. ನೀನು ಈ ಮನೆ ಯಜಮಾನ, ನೀನು ಕೆಲಸ ಮಾಡೋದು ಸರಿನಾ? ಓಹೋ, ಈ ಡೈಲಾಗ್ ಇನ್ನೂ ರಿಪೀಟ್ ಆಗ್ತಾ ಇದೆಯಾ? ಇಷ್ಟು ವರ್ಷ ಆದ್ಮೇಲೆ ಬರ್ತಾ ಇದ್ದೀನಿ, ಈ ಡೈಲಾಗ್ನ ಕೇಳಲ್ಲ ಅನ್ಕೊಂಡೆ. ಕಡೆ ಪಕ್ಷ ಚೇಂಜ್ ಆಗಿರುತ್ತೆ ಅನ್ಕೊಂಡೆ. ಮಾ, ನೀನು ಇನ್ನೂ ಬದಲಾಗಿಲ್ವಾ? ಶಾಂಭವಿ ಅಮ್ಮ, ಎಷ್ಟು ಸಾರಿ ಹೇಳಿದ್ದೀನಿ ನಾನು ನಿಮಗೆ, ನೀವು ಈ ಮನೆ ಕೆಲಸದವ್ರಲ್ಲ ನಮ್ಮಮ್ಮ ಅಂತ. ಅದು ಹೇಗಪ್ಪ ಆಗುತ್ತೆ? ಅದು ನಾನು ಯಶೋದೆ ಕೃಷ್ಣನ್ ಹೆತ್ತಾಯಿ ಅಲ್ಲ, ಹಾಗಂತ ಯಶೋದೆ ಕೃಷ್ಣ ತಾಯಿ ಮಗ ಅಲ್ಲ ಅಂತ ಹೇಳೋದಕ್ಕಾಗತ್ತೆ?
ಅಮ್ಮ ಓಹೋ ನಾಟ್ ಅಗೇನ್. ನಾನು ಈ ಮನೆ ಕೆಲ್ಸದೋಳು, ನೀವು ಈ ಮನೆ ಯಜಮಾನ್ರು ಅನ್ನೋ ನಿನ್ನ ಎಮೋಷನಲ್ ಡ್ರಾಮಾ ಮತ್ತೆ ಶುರು ಆಗಿದ್ಯಾ? ಏಯ್ ಕೋಳಿ ಮರಿ, ನಮ್ಮ ಅಮ್ಮಂಗೆ ಏನಾದರೂ ವ್ಯಂಗ್ಯ ಮಾಡಿದ್ರೆ ಚೆನ್ನಾಗಿರಲ್ಲ. ನನ್ನ ಹತ್ರ ವ್ಯಂಗ್ಯ ಮಾಡೋದಕ್ಕೆಲ್ಲ ಟೈಮ್ ಇಲ್ಲ. ಹೊಟ್ಟೆ ತಾಳ ಹಾಕ್ತಿದೆ. ನೀನ್ ಮಾಡಿರೋ ಅಡ್ಗೆ ಪರಿಮಳ ಮನೆ ತುಂಬಾ ಘಮ ಘಮ ಅಂತ ಹರಡ್ಕೊಂಡಿದೆ. ನಂಗೆ ಯಾವಾಗ ಊಟ ಮಾಡ್ತೀನೋ ಅಂತ ಅನ್ನಿಸ್ತಿದೆ. ಬೌಲ್ಗಳೆಲ್ಲ ರೆಡಿನಾ? ಏ ನಿಧಾನ. ತಾತ, ಪ್ರಣಮ್, ಸುಂದ್ರಣ್ಣ ಎಲ್ಲ ಇದ್ರು ಬೇಗ ಬನ್ನಿ, ನಂಗೆ ಹೊಟ್ಟೆ ಹಸಿತಿದೆ. ತಾತ ಮೀರಾ, ನಿಧಾನ ಕೆಲಸ ಮಾಡು. ಯಾಕಷ್ಟೊಂದು ಅವಸರ ಮಾಡ್ತೀಯಾ? ಓ, ನಾನ್ ಏನ್ ಕೆಲ್ಸ ಮಾಡಿದ್ರು ನನಗ್ ಬುದ್ಧಿ ಮಾತು ಹೇಳೋದು ತಪ್ಪಲ್ಲ. ಮೀರಾ, ಚೇರ್ನ ಎತ್ತಿಟ್ಟು ಕೂರಕ್ಕಾಗಲ್ವಾ? ಅದನ್ನ ಯಾಕಾಗಿ ಎಳಿತೀಯಾ? ಸೌಂಡ್ ಕೇಳಿದ್ರೆ ಇರಿಟೇಟ್ ಆಗುತ್ತೆ ನನಗೆ. ನಿನಗ್ ಶಬ್ದ ಇಷ್ಟ ಆಗ್ಲಿಲ್ಲ ಅಂದ್ರೆ ಅದು ನಿನ್ ಪ್ರಾಬ್ಲಮ್, ನನ್ ಪ್ರಾಬ್ಲಮ್ ಅಲ್ಲ. ಕಷ್ಟ ಆದ್ರೆ ಕಿವಿ ಮುಚ್ಕೋ. ಮೀರಾ, ಮೀರಾ, ಪ್ರಾಣಿ ತರ ಆಡಿದ್ರೆ ಏಟ್ ತಿಂತೀಯ? ಸಾಕೇತ್, ನಾನ್ ಮೊದ್ಲಿಂದಾನು ಹೀಗೆ ಕೂರೋದು, ಹೀಗೆ ಬಡ್ಸ್ಕೊಳ್ಳೋದಲ್ವಾ? ಇವ್ನೀಗ 5 ವರ್ಷ ಬಿಟ್ಟು ಮನೆಗ್ ಬಂದ್ಮೇಲೆ ಮನೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಚೇಂಜ್ ಮಾಡ್ಬಿಡ್ಬೇಕಾ? ನೋಡು ಅಮ್ಮನ ನನ್ಗೆ ಗದರ್ತಾರ. ಮಾತ್ ಅತಿ ಆಯ್ತು. ಇಲ್ಲ, ರಿಸ್ಟ್ರಿಕ್ಷನ್ಸ್ ಅತಿ ಆಯ್ತು. ಊಟ ಮಾಡುವಾಗ ಯಾರು ಮಾತಾಡಬಾರ್ದು, ಸೈಲೆಂಟಾಗಿ ಊಟ ಮಾಡಬೇಕು. ಇವನೇ ತಾತ ಕಾಲ್ ಸೇರ್ಕೊಂಡು ಜಗಳಕ್ ಬಂದಿದ್ದು. ನಿನ್ ಜೊತೆ ಜಗಳಾಡೋನ್ಗೆ ತಲೆ ಸರಿ ಇಲ್ಲ. ಹೌದಾ? ಥ್ಯಾಂಕ್ ಯು, ಅಷ್ಟಾದ್ರೂ ಒಪ್ಕೊಂಡಿಯಲ್ಲ. ಅಕ್ಕ, ನೀನ್ ಏನ್ ಕೇಳ್ಕೊಂಡೆ ಅಂತ ಕೇಳೋ ಕುತೂಹಲ ಇದೆ ಅಕ್ಕ. ಪ್ಲೀಸ್ ಹೇಳು. ನಮ್ರತಾ, ನಾವು ದೇವ್ರ ಹತ್ರ ಏನ್ ಕೇಳ್ಕೊಂಡ್ರು ಯಾವತ್ತು ಯಾರಿಗೂ ಹೇಳ್ಬಾರ್ದು ಅಂತ ಅಪ್ಪ ಹೇಳಿದ್ದಾರೆ, ಅಷ್ಟೇ ತಾನೇ? ನಾನ್ ಯಾವತ್ ಕೇಳಿದ್ರು ನೀನ್ ಈ ಒಂದ್ ರೆಕಾರ್ಡಿಂಗ್ ನ ಪ್ಲೇ ಮಾಡ್ಬಿಡ್ತೀಯ. ಯಾಕೆ ಸೀರಿಯಸ್ ಆಗೋದೆ? ಹಾಗೇನಿಲ್ಲ, ಜೀವನದಲ್ಲಿ ಯಾವಾಗ್ಲೂ ಗುರಿ ಇರ್ಬೇಕಂತೆ. ಆ ಗುರಿ ಸಾಧನೆಗೆ ಜೀವನನ ಸವಿಸ್ಬೇಕಂತೆ. ಅಕ್ಕ ಸಾಕಕ್ಕ, ನಿಂದಿ ದೊಡ್ಡ ದೊಡ್ಡ ಮಾತುಗಳೆಲ್ಲ ನನ್ಗೆ ಅರ್ಥ ಆಗಲ್ಲ. ಅದ್ ಸರಿ, ಅಮ್ಮ ಎಲ್ಲಿ? ಅಮ್ಮ ದೇವಸ್ಥಾನಕ್ಕೆ ಬಂದ ತಕ್ಷಣ ಎಲ್ಲೋಗ್ತಾಳೆ ಅಂತ ನಿನಗೆ ಗೊತ್ತಲ್ಲ. ಈ ಅಮ್ಮಂಗೆ ಇನ್ನೂ ಅದೆಷ್ಟು ಸಲ ಹೇಳ್ಬೇಕು.